ಒಬ್ಬ ಒಂದು ಹೋಟೆಲ್ಗೆ ಹೋದ್ನಂತ, ಭಾರಿ ಹೊಟ್ಟೆ ಹಸ್ತಿತ್ತಂತ. ಹೋಟೆಲ್ ಮ್ಯಾಲ ಒಂದು ಬೋರ್ಡ್, ಹೊಟ್ಟಿನೂ ಹಸ್ತಿತ್ತು, ಒಂದು ಹೋಟೆಲ್ನಾಗ ಬೋರ್ಡ್ ಬರ್ದಿದ್ರು. ಏನು ಬರ್ದಿದ್ರು ಅಂದ್ರೆ, ಇವತ್ ಯಾರು ಎಟ್ಟರ ಉಣ್ಲಿ, ನಾವು ಅವ್ರ ಕಡೆಯಿಂದ ಏನೋ ತೊಳೋದಿಲ್ಲ, ಮುಂದ್ ಅವ್ರ ಅಪ್ಪನ ಕಡೆಯಿಂದ ಇಸ್ಕೊಂತೀವಿ. ಅಬಾಬಾಬಾ, ಇಂಥ ಹೋಟೆಲ್ ಇರ್ಬೇಕು ನಮಗಂತ. ಒಳಗ್ ಹೋದ, 2 ತಿನ್ನಲ್ಲಿ 8 ದೋಸೆ ತಿಂದ, ಇಡ್ಲಿ ತಿಂದ, ಮತ್ತೇನೇನ ತೊಂಬರ್ರಿ ಅನ್ನ ಎಲ್ಲಾ ತಿಂದು ಹೊರಗೆ ಬರಾಗ ಅವ ವೇಟರ್ ಇದ್ನಲ್ ಬಿಲ್ ತಂದಿಟ್ಟ. ಅವಾಗ ಅವ ತಿಂದ ಒಂದ ಬಿಲ್ ಹಾಕಿದ, ಅಂದ ಸರ್ ಬಿಲ್ ಕೊಡ್ಬೇಕಾಗತ್ರಿ, ನೀವು ಬೋರ್ಡ್ ಏನ್ ಹಾಕಿರಿ, ಈಗ ಯಾರು ಏನಾರ ತಿನ್ಲಿ ಎಷ್ಟರ ತಿನ್ಲಿ ಫ್ರೀ, ಅವ್ರಿಗೇನೋ ತೊಡೋದಿಲ್ಲ, ಮುಂದ್ ಅವ್ರ ಮಕ್ಕಳ ಕಡೆ ಇಸ್ಕೊಂತೀವಿ ಬಿಲ್ ಅಂತ ಬರ್ದೇವಿ. ಮತ್ತ ನಾ ಉಂಡಿನಲ್ಲಿ ನನ್ನ ಮಗನ ಕಡೆಯಿಂದ ಇಸ್ಕೊಡ್ರಿ ಅಂದ. ಇಲ್ಲ ಸರ್, ನೀವು ಉಂಡಿದ್ದ ನಿಮ್ ಮಕ್ಕಳ ಕಡೆಯಿಂದ ಇಸ್ಕೊಂದಿವಿ, ಹಿಂದ್ ನಿಮ್ಮ ಅಪ್ಪ ಉಂಡಿದ್ದೈತಿ ಅದು ಕೊಟ್ಟು ಹೋರಿ ಅಂದ್ರ. ನಿಮ್ಮ ಅಪ್ಪ ಉಂಡ್ ಹೋಗ್ಯಾನ, ನಿಮ್ಮಂತವ್ರು ಬಾಳ ಮಂದಿ ಬರ್ತಾರ, ಅದು ಕೊಟ್ಟು ಹೋಗಿ. ಏನು ಫ್ರೀ ಸಿಗತೈತೆ ಅಂತ ನೀವು ನೋಡ್ಬೇಕು. ಮದ್ವೆ ಗಿದ್ವೆಯಾಗ ಮಾಡ್ತಿರ್ತಾರೆ, ಎಷ್ಟು ಮಜಾ ಮಾಡ್ತಿರ್ತಾರೆ. ಏ ತಮ್ಮ, ಇಲ್ಲಿ ಗೌಡ್ರಿಗೆ ಹೋಳಿಗೆ ತೊಂಬ ಅಂತ ಇರ್ತಾರೆ, ತಂದು ಇಲ್ಲೊಂದ್ ಹಾಕ್. ಏ ತಮ್ಮ, ತುಪ್ಪ ತೊಂಬ ಗೌಡ್ರಿಗೆ, ಇಲ್ಲೊಂದ್ ಸ್ವಲ್ಪ ಹಾಕ್. ಏನು ಉಣ್ಣಾಕ್ ಕುಂತಾನ ಮನುಷ್ಯ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ. ಮತ್ತೆ ನಾವು ಜಗಳ ಆಡ್ತೀವಿ ಅಂದ್ರೆ ಮಾತಾಡಕ್ ಬಂದಿಲ್ಲ ಅಂತ ಅರ್ಥ. ನಮಗ್ ರೋಗ ಬಂದೈತಿ ಅಂದ್ರೆ ಊಟ ಮಾಡಕ್ ಬಂದಿಲ್ಲ ಅಂತ ಅರ್ಥ. ಅದಕ್ಕೆ ನಾವು ಉಣ್ಣುವ ಅನ್ನ ಕೆಟ್ಟಿರಬಾರ್ದು, ಇದು ಬಹಳ ಮುಖ್ಯ. ಇದು ಯಾಕಂದ್ರ ಉಣ್ಣುವ ಅನ್ನ ಕೆಟ್ಟತು ಅಂದ್ರೆ ಬದುಕ ಕೆಡ್ತೈತಿ. ಆಹಾರದೊಳಗೆ ದೋಷ ಇರಬಾರ್ದು. ಆಹಾರದೊಳಗೆ ಏನು ದೋಷ ಇರಬಾರ್ದು. ಎಲ್ಲಿಂದ ದೋಷ ಶುರು ಆಗ್ತೈತಿ ಅಂದ್ರ, ಎಷ್ಟು ನೀತಿಕಾರರು, ಈ ದೇಶದ ಋಷಿಗಳು ಬರೇ ಉಣ್ಣಾಗಲ್ಲ, ನೀ ಹ್ಯಾಂಗ್ ದುಡಿತಿ ಅನ್ನೋದ್ರ ಮೇಲೆ ನಿನ್ನ ಅನ್ನದ ದೋಷ ನಿಂತಿರ್ತೈತ. ಅಕಸ್ಮಾತ್ ನಾ ಕಳು ಮಾಡಿ ಮೋಸ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಗಳಿಸಿ ಬಂದಿದ್ದ ನಾ ಉಂಡ್ರ ಆ ಗುಣ ನನ್ನ ಅನ್ನದಾಗ ಬರ್ತಾವ. ಇದು ಸಂಸ್ಕಾರ ದೋಷ, ಸಂಗ್ರಹ ದೋಷ. ಮತ್ತ ಅಡಿಗೆ ಮಾಡ್ತಿರ್ತಾರಲ್ಲ, ಮಾಡೋರು ಒದರಾಡ್ಕೋಂತ ಮಾಡ್ಕೋಂತ ಅಡಿಗೆ ಮಾಡಿದ್ರು ಅಂದ್ರ, ಈಗ ಮನ್ಯಾಗ ಗಂಡ್ಮಕ್ಳು ಬರೀ ಗಲ್ಲ ಬಾಯಿ ಮಾಡ್ತಾವ್ ನೋಡ್ರಿ ಅಂದ್ರ ಅವ್ರದ್ದು ತಪ್ಪಿರೋದಿಲ್ಲ. ನಾವು ಅಡಿಗೆ ಮಾಡಾಗೂ ಹಂಗ ಮಾಡಿರ್ತೀವಿ, ಆ ಗುಣ ಅವ್ರೊಳಗೆ ಹರಿದು ಬಂದಿರ್ತಾವ ಅಷ್ಟೆ. ಏನು ಅಡಿಗೆ ಒಳಗ ಮಾಡೋರ್ ಗುಣ, ಅದನ್ನ ಹೆಂಗ ಸಂಗ್ರಹ ಮಾಡಿರ್ತೀವಿ ಅದರ ಗುಣ. ಇಲ್ಲಿ ಅಥಣಿ ಅಂತ ಐತೆ, ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳಂತ ಒಬ್ಬ ಯತಿಗಳಾಗಿ ಹೋದ್ರು, ಬಹಳ ದೊಡ್ಡ ಜ್ಞಾನಿಗಳವರು. ಆ ಯತಿಗಳು ಒಂದು ಸಲ ಏನಾಗಿತ್ತು ಅಂದ್ರ, ಅವರ ಮಠದೊಳಗೆ ಒಬ್ಬರು ಭಕ್ತರು ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ, ದಿವಸ ಬೆಳಿಗ್ಗೆ ಒಂದು ಚರ್ಗಿ ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು, ಮತ್ತು ಅವ್ರಿಗೆ ಪ್ರಸಾದಕ್ಕೆ ತಂದು ಕೊಡ್ತಿದ್ರು. ಒಂದ್ ದಿವ್ಸ ಏನಾಯ್ತು ಅಂದ್ರ, ಪ್ರತಿನಿತ್ಯ ಬೆಳಿಗ್ಗೆ 1 ಲೋಟ ಹಾಲು, 1 ಚರಿಗೆ ಹಾಲು ತಂದು ಕೊಡೋರು ಅವ್ರಿಗೆ, ಆಕಳ ಹಾಲು. ಒಂದ್ ದಿವ್ಸ ಅವ್ರ ಅಪ್ಪಗಳು ಏನ್ ಮಾಡಿದ್ರ ಅಂದ್ರ, ಹಾಲು ಅಭಿಷೇಕಕ್ಕೂ ಬಳಸಲಿಲ್ಲ, ಉಣ್ಣಕ್ಕೂ ಬಳಸಲಿಲ್ಲ, ಇದನ್ನ ತೆಗೆದಿಡ್ರಪ್ಪ ಅಂದ್ರು. ಅವ್ರು ತೆಗೆದಿಟ್ರು. ಅವತ್ತೇನಾಗಿತ್ತು ಅಂದ್ರೆ, ಒಬ್ಬರು ಭಕ್ತರು ಅಪ್ಪಗಳಿಗೆ ಬೆಟ್ಟಿಗೆ ಬಂದು ಪೂಜಾಕ್ ಒಳಗೆ ಲಿಂಗ ಪೂಜಾಕ್ಕಂತ ಅವ್ರು ಗುರುಗಳ ಹತ್ರ ಹೋದ್ರು. ಹೋಗಾಗ ತಮ್ಮ ಕೋಟ್ ತೆಗೆದು ಬಂಗಾರ ಉಂಗುರ ಹಾಕೊಂಡಿದ್ರೆ, ಬಂಗಾರ ಉಂಗುರ ಕೋಟ್ನೊಳಗಿಟ್ಟು ಸ್ನಾನ ಮಾಡ್ಕೊಂಡು ಮಡಿಲೆ ಅಪ್ಪಗಳ ಹತ್ರ ಹೋದ್ರು. ಹೋಗಿ ಪೂಜಾ ಮುಗಿಸ್ಕೊಂಡು ಹೊರಗೆ ಬಂದು ಕೋಟ್ ಹಾಕೊಂತಾರ. ಕೋಟ್ ಇತ್ತು, ಕೋಟ್ನಾಗ ಬಂಗಾರದ ಉಂಗುರನೇ ಇರ್ಲಿಲ್ಲ. ಅವಾಗ ಅವ್ರಿಗೆ ಭಕ್ತರಿಗೆ ಆಶ್ಚರ್ಯ ಅನಿಸಿ, ಅಲ್ಲ ಮಠದಾಗ ನಾ ಬಂಗಾರ ಉಂಗುರ ಕೋಟ್ನ್ಯಾಗ ಹಾಕಿಟ್ಟಿದ್ದೆ, ಎಲ್ಲಿ ಹೋತಂತ ಅಪ್ಪಗಳ ಮುಂದೆ ಹೇಳಿದ್ರು. ಯಪ್ಪ, ನಾ ಹಿಂಗ ಬಂಗಾರ ಉಂಗುರ ಪೂಜಾಕ್ ಒಳಗ್ ತರಬಾರ್ದಂತ ತಿಳ್ಕೊಂಡು ಕೋಟ್ನ್ಯಾಗ ಹಾಕಿಟ್ಟಿದ್ದೆ, ಹೊಳ್ಳಿ ಬರೋದ್ರಾಗ ನಾ ಉಂಗುರನೇ ಇಲ್ಲ. ಅವಾಗ ಅಥಣಿ ಶಿವಯೋಗಿಗಳು ಹುಡುಗರಿಗೆ ಸೇವಾದ ಹುಡ್ರಿಗೆ ಕರೆದ್ರಂತ. ಅಲ್ಲ, ಮತ್ತೆ ಬೆಳಿಗ್ಗೆ ಪೂಜಾಕ್ ಹಾಲು ತಂದಿದ್ರಲ್ಲ, ನಾ ಉಣ್ಲಿಲ್ಲ, ಅಭಿಷೇಕನು ಮಾಡ್ಲಿಲ್ಲ, ಇದು ಯಾರು ಉಂಡಾರ ಇದನ್ನ? ಯಪ್ಪ, ಎಂಥ ಉಂಡಾನ ಕರಿ ಇಲ್ಲ. ಅವನಿಗೆ ಕರೆಸಿದ್ರು. ಕರೆಸಿ ಕೇಳಿದ್ರಂತ ಗುರುಗಳು, ಅಲ್ಲ ಬಂಗಾರ ನೀನ ತೊಗೊಂಡಿ ಇಲ್ಲ ಉಂಗುರ? ಅವಾಗ ಆ ಹುಡುಗ ಒಪ್ಕೊಂಡಂತ, ಹೌದಪ್ಪ ನಾನಾ ತಗೊಂಡೇನಿ. ಅವ್ರಿಗೆ ಭಕ್ತರಿಗೆ ಆಶ್ಚರ್ಯ ಆಯ್ತು, ಯಪ್ಪ ನೀವೇನು ನೋಡಿಲ್ಲ, ಇದ ಹುಡುಗನ ಬಂಗಾರ ಉಂಗುರ ತಗೊಂಡನಂತ ಹೆಂಗ್ ಗೊತ್ತಾಗ್ತದೆ? ಅವಾಗ ಗುರುಗಳು ಹೇಳಿದ್ರಂತ, ನೋಡು, ಇವತ್ತ ನಾ ಹಾಲು ಪೂಜಾಕ್ಕೂ ಉಪಯೋಗ ಮಾಡ್ಲಿಲ್ಲ, ಉಣ್ಣಾಕು ಉಪಯೋಗ ಮಾಡ್ಲಿಲ್ಲ. ಯಾಕಂದ್ರ ನನಗೇನು ಹಾಲು ತಂದು ಕೊಡ್ತಿದ್ರಲ್ಲ ಉಣ್ಣಾಕ ಅಭಿಷೇಕಕ್ಕ, ನಿನ್ನೆ ರಾತ್ರಿ ಸಾಯಂಕಾಲ ಅವ್ರ ಕಳುಲೆ ಇನ್ನೊಬ್ರು ಹೊಲದಾಗ ಹುಲ್ಲು ಮೇಯ್ಸ್ಯಾರ,
ಕಳುವ್ಲೆ ಹುಲ್ಲು ತಿಂದ ಆಕಳ ಗುಣ ಹಾಲ್ನಾಗ ಬಂದಾವ. ಈಗ ಉಂಡವನೊಳಗ ಅದು ಕಳುವು ಮಾಡಿ ಐತಿ ನೋಡು. ಕಳುವು ಮಾಡಿ ಹಾಲು ಕುಡ್ದಿದ್ದು ಉಂಡವನೊಳಗ ಗುಣ ಬಂದಾವ. ಅದಕ್ಕೆ ಸಂಗ್ರಹ ದೋಷ. ನಾವ್ ಏನು ಉಣ್ತೀವೆಲ್ಲ ಅದು ಸಹಿತ ಸರಿಯಾಗಿರ್ಬೇಕು, ದುಡಿಯುವ ಮಾರ್ಗನೂ ಸರಿಯಾಗಿರ್ಬೇಕು ಅಂತ. ನಾವ್ ಹೆಂಗ ಗಳಿಸಿರ್ತೀವಿ ನಮ್ಮೊಳಗ ನಮ್ಮ ಮಕ್ಕಳೊಳಗ ಆ ಗುಣ ಬರ್ತಾವ. ಅದಕ್ ಸಂಗ್ರಹ ದೋಷ ಅಂತ. ಮತ್ತ ವಸ್ತು ಉಣ್ಣೋದು ಸರಿಯಾಗಿರ್ಬೇಕಷ್ಟ. ಏನ್ ಉಣ್ಬೇಕು, ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಕುಡಿಬಾರ್ದು ಗೊತ್ತಿರ್ಬೇಕಲ್ಲ ನಮಗ. ಈಗ ನೀವು ನೋಡ್ರಿ, ನೊಣ ಬಹಳ ವಿಷ ಅಂತೀವಿ ನಾವು, ಹೌದಲ್? ಮನ್ಯಾಗೆಲ್ಲಾ ಪಾತ್ರೆ ಸಾಮಾನು ಮುಸ್ತೀವಿಲ್ಲ, ಅದಕ್ಕೆ ಏನು ಸಾಂಬಾರ್ ಮಾಡಿದ್ರ ಹಾಲ್ ಮಾಡಿದ್ರ ನೊಣ ಕುಂದಿರಬಾರ್ದು. ಯಾಕಂದ್ರ ನೊಣ ಕೊಡ್ತಾರ ವಾಂತಿ ಬೇದಿ, ಬಹಳ ವಿಷ. ನೊಣ ವಿಷ ಖರೆ. ಈಗ ನೊಣ ಐತಲ್ಲ, ನೊಣಕ್ಕ ಯಾವ್ದು ತಿಂತೈತಿ ಗೊತ್ತೈತೆ ನಿಮಗೆ? ಹಲ್ಲಿ ತಿಂತೈತಿ. ಅಂದ್ರ ನೊಣಕ್ಕಿಂತ ವಿಷ ಯಾವ್ದಾತು? ಹಲ್ಲಿ. ಈ ಹಲ್ಲಿ ಐತಲ್ಲ, ಹಲ್ಲಿಗೆ ಹಾವು ತಿಂತೈತಿ. ಹಲ್ಲಿಗಿಂತ ಯಾವ್ದು ವಿಷ ಆತು? ಹಾವು. ಹಾವಿಗೆ ಯಾವ್ದು ತಿಂತೈತಿ ಗೊತ್ತೈತಾ? ಕೋಳಿಗಳು ತಿಂತ. ಕೋಳಿ ವಿಷ ಆತು. ಮತ್ತು ಕೋಳಿಗೆ ಎಲ್ಲದಕ್ಕಿಂತ ಯಾವ್ದು ವಿಷ ಹಂಗಿದ್ರ? ಮುಂದಿಂದ ನಾವ್ ಹೇಳೋದು ಬೇಡ. ಕೋಳಿಗಿಂತ ವಿಷ ಯಾವ್ದಾತು? ನೀವು ನೋಡ್ರಿ, ಸತ್ತಿದ್ದು ಎಲ್ಲಿ ಹೋಗಿತಾರೆ ಹೇಳ್ರಿ? ಸತ್ತವ್ರನ್ನ ಎಲ್ಲಿ ಹೋಗಿತಾರ? ಸ್ಮಶಾನದಾಗ ಹೋಗಿತಾರ, ಹೌದಲ್? ಮತ್ತೆಲ್ಲಾ ಸತ್ತ ಪ್ರಾಣಿಗಳು ಹೊಟ್ಟೆಯಾಗ ಉಟ್ಕೊಂಡೇವ ಅಂದ್ರೆ ಇದು ಹೊಟ್ಟೆ ಹೆಂಗಾತ? ಸ್ಮಶಾನ ಆತ ಅನ್ನೋದು ಗೊತ್ತಿರ್ಬೇಕು ಮನುಷ್ಯಾಗ ಅಷ್ಟೇ. ಇದು ತಿಳ್ಕೊಂಡಿರ್ಬೇಕು. ಯುಕ್ತ ಆಹಾರ, ಅದಕ್ಕೆ ತಿನ್ನುವ ಆಹಾರ ಕೆಟ್ಟಿರಬಾರ್ದು ಅಂತಾರ ಅವ್ರು. ಎರಡನೇದ್ದು ಯುಕ್ತ ಕರ್ಮ. ಯುಕ್ತ ಕರ್ಮ ಅಂದ್ರ ನಾವು ಮಾಡುವ ಕೆಲಸ ಐತೆಲ್ಲ ದೇಶ, ಕಾಲ, ವಸ್ತು, ಪರಿಸ್ಥಿತಿಗಳಿಗೆ ಅನುಗುಣವಾಗಿರ್ಬೇಕು. ನಾವು ಮಾಡುವ ಕೆಲಸ ಬರೇ ನಮ್ಮ ಹೊಟ್ಟಿ ಉಪಜೀವನಕ್ಕಷ್ಟ ಉಪಯೋಗ ಆಗಿರಬಾರ್ದು. ನಾವು ಮಾಡುವ ಕೆಲಸ ಹೆಂಗಿರ್ಬೇಕು ಅಂದ್ರ ಅದು ದೇಶ, ಕಾಲ, ವಸ್ತು, ಆಶ್ರಮಗಳಿಗೆ ಅನುಗುಣವಾಗಿರ್ಬೇಕು. ಈಗ ಉದಾಹರಣೆ ಹೇಳ್ತೀನಿ ನಾನು. ಯುಕ್ತ ಕರ್ಮ ಅಂತ ಯಾವ್ದಕ್ಕೆ ಅನ್ಬೇಕು ಅಂದ್ರ, ನಾವೊಂದು ಊರಾಗಿರ್ತೇನೆ, ನನ್ನ ಸುತ್ತ ಬಡವ್ರ ಮನಿ ಅದಾವ, ಗುಡಿಸಲದಾವ. ನಾನು ಸ್ವಲ್ಪ ಇದ್ದಾವ ಅದೇನಲ್ಲ, ಇದ್ದಾವ ನಂದೊಂದು ಹ್ಯಾಪಿ ಬರ್ತ್ಡೇ ಮಾಡ್ಕೊಂತೀನಿ. ಏನು ದೊಡ್ಡ ಕೇಕ್ ತಂದು ಅದರ ಮ್ಯಾಲ ಮೇಣದ ಬತ್ತಿ ಹಚ್ಚಿ, ಏನು ಮೇಣದ ಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡ್ಕೊಂತ ನನ್ನ ಹ್ಯಾಪಿ ಬರ್ತ್ಡೇ ಮಾಡ್ಕೊಂತೀನಲ್ಲ. ಯುಕ್ತ ಕರ್ಮ ಯಾವಾಗ ಆಗುತ್ತ ಅಂದ್ರ, ಹಚ್ಚಿದ ದೀಪ ಆರಿಸಿ ನನ್ನ ಹುಟ್ಟು ಹಬ್ಬ ಮಾಡಿಕೊಳ್ಳುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳಿಗೆ ಹೋಗಿ ಒಂದು ಪುಸ್ತಕ ಕೊಟ್ಟು ಜ್ಞಾನದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬ ಮಾಡಿದೆ ಅಂದ್ರೆ ಯುಕ್ತ ಕರ್ಮ. ಇದು ಯುಕ್ತ ಕರ್ಮ ಅಂತ ಕರೀತಾರೆ. ಇದು ನಾ ಮಾಡುವ ಕೆಲಸ ಏನು ಮಾಡಬೇಕು ಗೊತ್ತಿರಬೇಕಷ್ಟೆ. ನಾವ್ ಯಾರ ಒಂದು ಕಪ್ ಚಹಾ ಕುಡಿಸಂದ್ರೆ ಏನಂತೀವಿ? ನಿನಗೇನ್ ದಾಡಿಗೈತನ್ ಅಂತೀವಿ. ಈ ಶಬ್ದ ಬಳಸ್ತಿರಿಲ್ಲ ನಿಮ್ ಕಡೆ? ನಿನಗೇನ್ ದಾಡಿಗೈತನ್? ಯಾರ ಒಂದು ಕಪ್ ಚಹಾ ಕುಡಿಸ ನಿನಗೇನ್ ದಾಡಿಗೈತಿ ಅಂತೀವಿ. ಆ ದವಾಖಾನ್ಯಾಗ ಸಲೈನ್ ಹಚ್ಚಿರ್ತಾರ, ಅದಕ್ಕ ಅವನ ಮುಂದೆ ಬ್ರೆಡ್, ಬಿಸ್ಕಿಟ್, ಸೇಬು ಹಣ್ಣು ಹಿಂಗ ಅವನ ಮುಂದೆ ಮುಖದ ಮುಂದೆ ಅದು ಬರೇ ಗೋಣ್ ಹೊಳ್ಳಾಡಿಸ್ತಿರ್ತೈತಿ. ಏನ್ ತಿನ್ನಕ್ ಹೋಗಲ್ಲ ಅವನ್ನ. ಇಲ್ಲಿ ಒಂದು ಕಪ್ ಚಹಾ ಕುಡಿಸದ ನಿನಗೇನ್ ದಾಡಿಗೈತಿ? ಅಲ್ಲಿ ಏನ್ ಆರಾಮಿಲ್ಲಾರ್ದಾಗ ಅದಕ್ಕೆ ಬಾಳೆಹಣ್ಣೇನು, ಸೇಬು ಹಣ್ಣೇನು, ಬೆಂಡ, ಬೆತ್ತಸ, ಗೋಡಂಬಿ, ಕೇರ್ ಬೀಜ ಏನ್ ಒಯ್ದು ಹಿಂಗ್ ಅದ್ರ ಮುಖದ ಮೇಲೆ ಒಯ್ತಾರ. ನಾವು ತಂದೀವಿ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ. ಅವೇನ್ ಎದ್ದು ಬರವಲ್ಲ ಬಿಡವಲ್ಲ, ಒಯ್ದು ಅದ್ರ ಮಗ್ಲು ಇಡ್ತಾ ಇರ್ತಾರ. ಅದು ಬರೇ ವೈ ವೈ ಅಂತಿರ್ತೈತೆ ಅಟಾಲಿ ಕುಂತ. ಅದು ಪೇಷಂಟ್ ಇದ್ದಿದ್ದು ಪೇಷಂಟ ಇರ್ತೈತಿ. ಅವ್ರಿಗೆ ಜೋಪಾನ ಮಾಡಕ್ ಹೋಗಿರ್ತಾರಲ್ಲ, ಅವ್ರಿಗೆ ಕೇಳ್ಬೇಕು, ನೀವು ಊರಿಗೆ ಬಂದಿಂದ ಯಾಕ್ರಿ ಅಕ್ಕರ್ ಒಂಥರ ಆಗಿರಲ್ಲ? ಏನ್ ಬಿಡ್ರಿ, ಆ ದವಾಖಾನಿ ವಾಸನಿಗೆ ಊಟನ ಹೋಗ್ಲಿಲ್ಲ ನನ್ಗೆ. ಮತ್ ದಿವ್ಸ ಗೋಡಂಬಿ, ದ್ರಾಕ್ಷಿ, ಸೇಬುಹಣ್ಣು ಬೇಯ್ದ್ರ ಊಟ ಹೆಂಗ್ ಹೋಗುತ್ತೆ? ಅಂದ್ರ ಯುಕ್ತ ಕರ್ಮ ಯಾರಿಗೆ ಉಣ್ಣಾವ್ ಹಸ್ದಾವ್ ಉಣಿಸ್ಬೇಕು ಅವನಿಗಷ್ಟೆ. ಯಾರು ನೀಡಸ್ ಬಂದನ ಅವನಿಗೆ ನೀರು ಕೊಡ್ಬೇಕು. ಉಣ್ಣಾರ್ಲಾರ್ದವ್ರು ಒಯ್ಬಾರ್ದಂತಲ್ಲ, ಮತ್ತೆ ಯಾರ ಒಯ್ಯದ್ ಬಿಟ್ಟಿರಿ ನಾ ಹೇಳ್ಯಾರಂತ. ಅಂದ್ರೆ ಯುಕ್ತ ಕರ್ಮ ಗೊತ್ತಿರ್ಬೇಕು ಮನುಷ್ಯಾಗ ಯಾವುದು ಮಾಡಬೇಕು. ಯಾವುದು ಯುಕ್ತ ಕರ್ಮ ಅಂದ್ರ ಏನ್ ಅವಶ್ಯಕತೆ ಐತಿ ಅದು ಮಾಡೋದು. ಈಗ ನೀವು ಕನ್ಯಾ ನೋಡಕ್ ಹೋಗ್ತೀರಿ, ಕನ್ಯಾ ನೋಡಕ್ ಹೋಗಿ ವರ ನೋಡಕ್ ಹೋಗ್ತೀರಿ, ವರ ನೋಡಕ್ ಹೋಗಿ ಮನೆಗೆ ಬಂದ್ರಿ.
ವರ ನೋಡಾಕ್ ಹೋಗಿ ಮನೆಗೆ ಬಂದ ಮೇಲೆ ಮಗಳಿಗೆ ಹೇಳ್ತೀರಿ ನೀವು, ಏನು ಹುಡುಗ 100 ಎಕರೆ ಜಮೀನ, 20 ಕಾರ್ ಗಾಡಿ, 25 ಕಾಂಪ್ಲೆಕ್ಸ. ಆ ಮಗಳಂದ್ಲು, ಏನ್ ನನಗೇನು ಕಾರ್ ಗಾಡಿಗೆ ಮದುವೆ ಮಾಡಿ ಕೊಡ್ತಿರೋ, ಹುಡುಗನ್ ಕೊಡ್ತಿರೋ? ಬರೀ ಜಮೀನ ಕಾಂಪ್ಲೆಕ್ಸ ಗಾಡಿನ ಹೇಳಕತ್ರಿ, ಮತ್ತ ಹುಡುಗನ ಹಣ ಹೇಳಿದ್ರಿ, ಗುಣ ಹೇಳಿಲ್ಲಲ್ ನೀವು ಅಂತ. ಯುಕ್ತ ಕರ್ಮ ಯಾವ್ದಾಗತ್ತಂದ್ರ ಮಗಳನ್ನು ಕೊಡುವಾಗ ಹಣ ಅಷ್ಟ ನೋಡಿ ಕೊಡೋದಲ್ಲ, ಹುಡುಗನ ಗುಣ ನೋಡಿ ಕೊಡಬೇಕು, ಅದು ಯುಕ್ತ ಕರ್ಮ ಇದು.